ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ವೃಷಭ ರಾಶಿಯವರಿಗೆ ಈ ಒಂದು ಮಾಸ ಭವಿಷ್ಯ ಸೂಪರ್ ಬಂಪರ್ ಅಂತಾನೆ ಹೇಳ್ಬೋದು. ಯಾಕೆ ಹೇಳಿ, ಮಿಥುನ ರಾಶಿಯವರು ಆಲ್ರೆಡಿ ಶನಿಯಲ್ಲಿ ಇದ್ದಿದ್ರಿಂದ ಏನಾಗ್ತದೆ, ಸಾಕಷ್ಟು ಉದ್ಯೋಗ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರು. ಮಿಥುನ ರಾಶಿಯವರು ಹೇಗೆ ಅಂದ್ರೆ, ಬುಧ ಅಧಿಪತಿ ಮರ್ಕ್ಯೂರಿ ಬ್ರಿಲಿಯಂಟ್ ಪರ್ಸನ್ಸ್. ಯಾಕೆಂದ್ರೆ ಎಲ್ಲೇ ಹೋದ್ರು ಗೆದ್ಕೊಂಡು ಬರುವಂತಹ ವ್ಯಕ್ತಿ, ಸಾಧಾರಣವಾಗಿ ಸೋಲನ್ನ ನೋಡದೇ ಇರುವಂತಹ ಮಿಥುನ ರಾಶಿಯವರು ಈಗ ಕಳೆದ 2 ವರ್ಷಗಳಿಂದಲೂ ಸಾಕಷ್ಟು ನೋವುಗಳನ್ನ ನೋಡ್ತಾ ಇದ್ರು. ಯಾಕೆ ಅಂತ ಅಂದ್ರೆ, ಶನಿ ಹತ್ರ ಇದ್ದಾಗ ಏನಾಗುತ್ತೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ನಿಧಾನ ಪ್ರಗತಿಯಲ್ಲಿ ಪ್ರೋಗ್ರೆಸ್ ನ ನೋಡ್ತಾ ಇರ್ತೀರಿ ಮಿಥುನ ರಾಶಿಯವರು. ಸಾಕಷ್ಟು ಬಲಗಳು ಇರೋದಿಲ್ಲ, ಜೊತೆಗೆ ಗುರು ಕೂಡ ರಾಶಿಯಲ್ಲಿದ್ದ, ಜನ್ಮ ಗುರು ನರೋ ದುಃಖಂ ಅಂತ ಕರೀತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮಿಥುನ ರಾಶಿಯವರಿಗೆ ಈ 1 ವರ್ಷಗಳಂತೂ ಸಾಕಪ್ಪ ಅನ್ನೋಷ್ಟಾಗಿರ್ಬೇಕಾದ್ರೆ ಶುಭದ ಸಮಯ, ಒಂದು ಸುವರ್ಣ ಸಮಯ ಅಂತ ಹೇಳ್ಬೋದು. ಯಾಕೆಂದ್ರೆ ಜೂನ್ 2 ಗುರು ಬದಲಾವಣೆ ಆಗಿದ್ದಾನೆ. ಮಿಥುನ ರಾಶಿಯವ್ರಿಗೆ ಇನ್ನೇನ್ ಬೇಕು, ರಾಶಿಯನ್ನ ಬಿಟ್ಟು ಧನಸ್ಥಾನಕ್ಕೆ ಸಂಚಾರ ಮಾಡಿದಾನೆ, 2ನೇ ಮನೆಗೆ ಸಂಚಾರ ಮಾಡಿದಾನೆ. ಇಷ್ಟು ದಿನ ಮಿಥುನ ರಾಶಿಯವ್ರನ್ನ ನೋಡಿ ಹೊಟ್ಟೆ ಉರಿ ಪಟ್ಕೊಳ್ಳುವಂತಹ ವ್ಯಕ್ತಿಗಳಿಗೆ ಖಂಡಿತ ನೀವು ತಣ್ಣೀರ್ನ ಹಾಕ್ತಾ ಹೋಗ್ತೀರಿ. ಯಾಕೆ ಅಂತ ಅಂದ್ರೆ, 2ನೇ ಮನೆ ಕಣ್ದೃಷ್ಟಿ ಅಂತಾನೂ ಕರಿತೀವಿ. ಆ ಒಂದು ಕಣ್ದೃಷ್ಟಿ ಬಿದ್ದಂತಹ ಮಿಥುನ ರಾಶಿಯವ್ರಿಗೆ ಎಲ್ಲೋ ಒಂದ್ ಕಡೆ ಗುರು ಬಂದಿರೋದ್ರಿಂದ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಖಂಡಿತ ಒಳ್ಳೇದಾಗತ್ತೆ. ಯಾಕಂದ್ರೆ ಉದ್ಯೋಗದ ಮೇಲೆ ಮಿಥುನ ರಾಶಿಯವರಿಗೆ ಬಂದಿರೋದ್ರಿಂದ ಏನಾಗುತ್ತೆ, ತಾವು ಅಂದುಕೊಂಡಂತಹ ಕೆಲಸಗಳಲ್ಲಿ ಸಕ್ಸಸ್ ಅನ್ನ ನೋಡ್ತಾ ಹೋಗ್ತಾರೆ ಮಿಥುನ ರಾಶಿಯವರು. ನೋಡಿ, ಮಿಥುನ ರಾಶಿಯವರು ಏನ್ ಮಾಡ್ಬೇಕಾದ್ರೂ ಯೋಚನೆ ಮಾಡ್ತಾರೆ, 10 ಸರಿ ಯೋಚನೆ ಮಾಡಿ ಡಿಸೈಡ್ ತಗೊಳ್ತಾರೆ. ಆದ್ರೆ ಇವರು ಯಾರಿಂದ ಸ್ವಲ್ಪ ಹಾಳಾಗ್ತಾರೆ ಮಿಥುನ ರಾಶಿಯವರು ಅಂದ್ರೆ, ಸ್ವಲ್ಪ ಸ್ನೇಹಿತರಿಂದ ಡಿಸ್ಟರ್ಬ್ ಆಗ್ತಾರೆ. ಕೇರ್ಫುಲ್ ಆಗಿರಿ. ಯಾಕೆಂದ್ರೆ ಮೊದ್ಲೇ ನೀವೇ ಬ್ರಿಲಿಯಂಟ್. ನಿಮ್ಮ ಒಂದು ವಿಚಾರಧಾರೆಗಳನ್ನ ತಿಳ್ಕೊಂಡು ನಿಮ್ಮ ಒಂದು ಫ್ರೆಂಡ್ಸ್ಗಳು ನೀವೇನ್ ಹೇಳ್ಕೊಟ್ಟಿದಿರೋ ಆ ಮಾತುಗಳನ್ನ ಮತ್ತೊಬ್ಬರಲ್ಲಿ ಅವ್ರು ತಾವು ಹೇಳ್ದಂಗೋ ಅಥವಾ ನಿಮ್ಮ ಒಂದು ವಿಚಾರಗಳನ್ನ ತಗೊಂಡೋಗಿ ಅಥವಾ ನಿಮ್ಮ ಬುದ್ಧಿವಂತಿಕೆನ ಅವರು ಪ್ರದರ್ಶನ ಮಾಡ್ಕೊಳ್ತಾರೆ. ಹಾಗಾಗಿ ಸ್ವಲ್ಪ ಈ ಮಿಥುನ ರಾಶಿಯವರು ಏನಾದ್ರು ಒಂದು ಸ್ವಲ್ಪ ಸೀಕ್ರೆಟ್ ಗಳನ್ನ ಕಾಪಾಡ್ತಾ ಹೋಗಿ. ಯಾಕೆಂತ ಅಂದ್ರೆ, ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ ಜೊತೆಲಿರೋರೇ ನಮ್ಗೆ ಶತ್ರುಗಳಾಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಕೆಲವು ಸೀಕ್ರೆಟ್ ಅಂತ ಏನಿರುತ್ತೆ, ಆ ಸೀಕ್ರೆಟ್ ನಾವು ಕಾಪಾಡ್ಲೇಬೇಕಾಗತ್ತೆ. ಯಾರೋ ನಂಗೆ ತುಂಬಾ ಕ್ಲೋಸ್ ಇದಾರೆ ಅಂತ ಹೇಳಿ ನಿಮ್ಮ ಒಂದು ಸೀಕ್ರೆಟ್ ನಾವು ಹೊರಗಡೆ ಬಿಟ್ಕೊಟ್ಟಾಗ ಏನಾಗತ್ತೆ, ಅವರು ಬೇರೆ ಕಡೆ ಹೋಗಿ ಅದನ್ನ ಫೋಕಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಖಂಡಿತ ಆ ಕೆಲಸ ಮಾಡಬೇಡಿ. ಮಿಥುನ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಈ ಒಂದು ಜುಲೈ ತಿಂಗಳಲ್ಲಿ ಸಾಕಷ್ಟು ಸುವರ್ಣ ಸಮಯ ಬಂದಿರೋದ್ರಿಂದ ಸದುಪಯೋಗ ಪಡಿಸ್ಕೊಳ್ಳಿ. ಯಾಕೆಂದ್ರೆ ರಾಶಿಯಲ್ಲಿ ರವಿ ಬುಧಾದಿತ್ಯ ಹೋಗಿದೆ, 3ನೇನು ರಾಶಿ ಮೇಲೆ ಕುಳಿತಿದ್ದಾನೆ. ಅಲ್ಲಿಗೆ ರವಿ ಮತ್ತೆ ಬುಧ 2 ಸಮಾಗಮ ಆದಾಗ, ರವಿ ಬುಧಾದಿತ್ಯ ಹೋಗಾದಾಗ ನಿಮ್ಮ ತಲೆ ಇನ್ನಷ್ಟು ಮರ್ಕ್ಯೂರಿ ತರ ಹೊಡ್ತಾ ಹೋಗುತ್ತೆ. ಏನೆಲ್ಲ ಕೆಲಸಗಳು ಮಾಡ್ಬೋದು, ಬಿಸ್ನೆಸ್ ಮಾಡ್ಬೇಕಾದ್ರೆ ನಾನು ಇನ್ನೊಂದಷ್ಟು ಯಾವ್ದಕ್ಕೆ ಇನ್ವೆಸ್ಟ್ ಮಾಡ್ಬೋದು, ನಾನು ಹೆಚ್ಚೆಚ್ಚು ಯಾವ್ದ್ರಲ್ಲಿ ಸಂಪಾದನೆ ಮಾಡ್ಬೋದು ಅನ್ನೋದನ್ನೆಲ್ಲ ನಿಮ್ ತಲೆ ಉಪಯೋಗಿಸ್ತಾ ಹೋಗ್ತೀರಿ. ಖಂಡಿತ ಮಾಡ್ತಾ ಹೋಗಿ. 2ನೇ ಮನೆ ಧನಸ್ಥಾನದಲ್ಲಿ ಗುರು ಮತ್ತೆ ಚಂದ್ರ ಇಬ್ರು ಇದಾರೆ, ಗಜಕೇಸರಿ ಯೋಗ ಅಂತ ಕರಿತೀನಿ. ನೀವ್ ಅನ್ಕೊಂಡಂತಹ ಕೆಲಸ ಕಾರ್ಯಗಳು ಮಿಥುನ ರಾಶಿಯವರಿಗೆ ಒಂದು ಚಿನ್ನದ ಸಮಯ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, 10ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ, 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಗುರು ಕುಳಿತುಕೊಂಡಿದ್ದಾರೆ, ಇದ್ರ ಜೊತೆಗೆ ಚಂದ್ರ ಸ್ವಕ್ಷೇತ್ರದಲ್ಲೇ ಕುಳಿತುಕೊಂಡು ಗಜಕೇಶರಿ ಉಂಟಾಗಿದೆ. ರಾಶಿಯಲ್ಲೇ ರವಿ ಬುಧಾದಿತ್ಯ ಹೋಗ. ಇನ್ನೇನ್ ಬೇಕು ಹೇಳಿ ಮಿಥುನ ರಾಶಿಯವರಿಗೆ? ಸೂಪರ್ ಅಲ್ವಾ? ಸೊ ಹಂಗಾಗಿ ಮಿಥುನ ರಾಶಿಯವರು ಬಹಳಷ್ಟು ಒಳ್ಳೆಯವರು ಅನ್ನೋದಕ್ಕಿಂತ ಅವರು ಮನಸ್ಸಿನಲ್ಲಿ ಇರೋದನ್ನ ಏನನ್ನೂ ಇಟ್ಕೊಳ್ದೇ ಇರೋಂಥ ವ್ಯಕ್ತಿಗಳು, ಜೊತೆಗೆ ತಾವು ಚೆನ್ನಾಗಿರ್ಬೇಕು, ಮತ್ತೊಬ್ರು ಚೆನ್ನಾಗಿರ್ಬೇಕು ಅನ್ನುವಂತಹ ವ್ಯಕ್ತಿಗಳು. ಇವ್ರನ್ನ ಒಳ್ಳೆಯವರು ಅನ್ನೋದಕ್ಕೆ ಅದಕ್ಕೋಸ್ಕರ ಇವ್ರನ್ನ ಒಳ್ಳೆಯವರು ಅನ್ನೋದು. ಯಾಕೆ ಅಂತ ಅಂದ್ರೆ, ಒಬ್ಬ ವ್ಯಕ್ತಿ ತಾನೊಬ್ನೇ ಚೆನ್ನಾಗಿರ್ಬೇಕು ಅನ್ನೋದು ಸ್ವಾರ್ಥ ಆಗತ್ತೆ. ಆದ್ರೆ ನನ್ನ ಜೊತೆಲಿ ಇರೋರೆಲ್ಲ ಚೆನ್ನಾಗಿರ್ಲಿ ಅನ್ನೋದು ಖಂಡಿತ ನಿಸ್ವಾರ್ಥದ ಮನೋಭಾವನೆ. ಅಂತಹ ಮನೋಭಾವನೆ ಮಿಥುನ ರಾಶಿಯವರಿಗಿರೋದ್ರಿಂದ ಆದಷ್ಟು ಅವರಿಗೆ ಲೈಫಲ್ಲಿ ಸಕ್ಸಸ್ ಅನ್ನ ಕೊಡ್ತಾನೆ. ಯಾಕೆಂದ್ರೆ ಮರ್ಕ್ಯೂರಿ ಅಧಿಪತಿಯಾದಂತಹ ನೀವು, ಬುಧ ಬ್ರಿಲಿಯಂಟ್, ನವಗ್ರಹಗಳಲ್ಲೇ ಬುಧ ತುಂಬಾ ಇಂಪಾರ್ಟೆಂಟು. ಅಂತಹ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಗ್ರಹದ ಅಧಿಪತಿಯನ್ನ ಮಿಥುನ ರಾಶಿಯವರು ಹೊಂದಿರೋದ್ರಿಂದ ಲೈಫಲ್ಲಿ ತುಂಬಾ ಎತ್ತರಕ್ಕೆ ಬೆಳೀತಾ ಹೋಗ್ತೀರಿ ಮಿಥುನ ರಾಶಿಯವರು. ಮಿಥುನ ಲಗ್ನದವರೇ ಇರ್ಬೋದು, ಮಿಥುನ ರಾಶಿಯವರೇ ಇರ್ಬೋದು. ಯಾಕೆ ಅಂತ ಅಂದ್ರೆ, ಕೆಲವು ಗ್ರಹಗಳು ಆ ರೀತಿ ಬಲಾನುಬಲಗಳನ್ನ ನಮಗೆ ಕೊಡ್ತಾ ಹೋಗುತ್ತೆ. ನೋಡಿ, 9 ಗ್ರಹಗಳು ಇಸ್ ವೆರಿ ಪವರ್ಫುಲ್. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ 9 ಗ್ರಹಗಳಿಗೆ ಕೆಲವು ಗ್ರಹಗಳು ಯಾಕೆ ಅಷ್ಟೊಂದು ಬಲಾಢ್ಯವಾಗಿರ್ತವೆ ಅಂತ ಅಂದ್ರೆ, ಒಬ್ಬ ಮನುಷ್ಯ ತುಂಬಾ ಚೆನ್ನಾಗಿ ಬದುಕಬೇಕಾದ್ರೆ ಏನ್ ಬೇಕು ಹೇಳಿ? ಬುದ್ಧಿವಂತಿಕೆ ಬೇಕು. ನೋಡಿ, ಹಣ ಎಲ್ಲರ ಹತ್ರ ಇರ್ಬೋದು. ಆ ಹಣವನ್ನ ಹೇಗೆ ಯೂಸ್ ಮಾಡ್ತೀವಿ, ಯಾವ ರೀತಿ ಯೂಸ್ ಮಾಡ್ಕೋಬೇಕು, ನಮ್ಮ ಹತ್ರ ಇರುವಂತಹ ಹಣವನ್ನ ಖರ್ಚು ಮಾಡಿ ಅದರಿಂದ ಈಗ 10 ರೂಪಾಯಿ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ 100 ರೂಪಾಯಿ ಸಂಪಾದನೆ ಮಾಡ್ತಾನಲ್ಲ, ಅವನು ನಿಜವಾದ ಬುದ್ಧಿವಂತ ಅಲ್ವಾ? ಅದೇ ನನ್ನ ಹತ್ರ 10 ರೂಪಾಯಿ ಇದೆ ಅಥವಾ ನನ್ನ ಹತ್ರ 100 ರೂಪಾಯಿ ಇದೆ ಅಂತ ಹೇಳಿ 200 ರೂಪಾಯಿನ ಖರ್ಚು ಮಾಡ್ಕೊ ಬರೋವಂಥವನು ಖಂಡಿತ ಅವ್ನು ದಡ್ಡ ಅಂತ ಕರೀತಾರೆ. ಹಾಗೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಗಳನ್ನ ಮಾಡಿ ಹೆಚ್ಚೆಚ್ಚು
ಪ್ಲಾನ್ಗಳನ್ನ ಯೂಸ್ ಮಾಡಿ ಹಣವನ್ನ ಯಾವ ರೀತಿ ಸಂಪಾದನೆ ಮಾಡಬೇಕು ಅನ್ನೋದನ್ನ ನಾವು ಮಿಥುನ ರಾಶಿಯವರಿಂದ ಕಲಿಬೇಕಾಗತ್ತೆ. ಯಾಕೆ ಅಂತಂದ್ರೆ ಮಿಥುನ ರಾಶಿಯವರಲ್ಲಿ ಲೈಫ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚೇಂಜಸ್ ನ ನೋಡ್ತಾ ಹೋಗ್ತಾರೆ. 2ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಒಂದೇ ಅವ್ರದ್ದು ಬಾಯಲ್ಲಿ ಗುಟ್ಟುಗಳನ್ನ ಇಟ್ಕೊಳ್ಳಿ, ಯಾವತ್ತೂ ಅದನ್ನ ಹೊರಗಡೆ ಹಾಕೋದಿಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಗುಟ್ಟುಗಳು ರಟ್ಟಾಗೋದ್ರೆ ನೀವು ಸಂಪಾದನೆ ಮಾಡಿದಂತ ಇಷ್ಟು ದಿವಸ ಕಷ್ಟಪಟ್ಟಂತಹ ಕೆಲವು ಯೋಚನೆಗಳು ವಿಚಾರಗಳು ಮತ್ತೊಬ್ರು ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಗುಟ್ಟನ್ನ ಗುಟ್ಟಾಗಿ ಉಳಿಸ್ಕೊಳ್ಳೋದನ್ನ ಮಾಡ್ತಾ ಹೋಗಿ. ಜೊತೆಗೆ ನಿಮಗೆ ಗುರು ದೃಷ್ಟಿ 10ನೇ ಮನೆಯಿಂದ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂತ ಚಾನ್ಸಸ್ ಆಗುತ್ತೆ, ಅಥವಾ ವಿದೇಶಕ್ಕೆ ಹೋಗುವಂತಹ ಒಂದು ಸುವರ್ಣ ಅವಕಾಶ ಸಿಗುತ್ತೆ, ಅಥವಾ ಮನೆಯಲ್ಲಿ ಯಾವ್ದಾರ ಒಂದು ಶುಭ ಸಮಾರಂಭ ನಡಿಬಹುದು, ನೀವು ಇಷ್ಟಪಟ್ಟಂತಹ ಯಾರನ್ನಾರು ಮದುವೆ ಆಗುವಂತಹ ಒಂದು ಸಮಯ ಬರ್ಬೋದು. ಇವೆಲ್ಲವೂ ಕೂಡ ಮಿಥುನ ರಾಶಿಯವರು ಸಾಕಷ್ಟು ಜುಲೈ ತಿಂಗಳಲ್ಲಿ ಒಂದು ಶುಭ ಸಂದೇಶಗಳನ್ನ ನೋಡ್ತಾ ಹೋಗ್ತಾರೆ, ಶುಭ ಸಮಾಚಾರಗಳನ್ನ ನೋಡ್ತಾ ಹೋಗ್ತಾರೆ. ಯಾಕೆಂತಂದ್ರೆ ಹೆಚ್ಚೆಚ್ಚು ಖುಷಿಗಳನ್ನ ತಂದ್ಕೊಡುವಂತ ವಿಚಾರ ಬಂದಾಗ ಮಿಥುನ ರಾಶಿಯವರು ಸಾಕಷ್ಟು ಉತ್ತಮ ಫಲಗಳನ್ನ ಅನುಭವಿಸೋದ್ರಲ್ಲಿ ಫಲಾನುಭವಿಗಳು ಅಂತ ಹೇಳ್ತಾ ಹೋಗ್ಬೋದು. ಜೊತೆಗೆ ರವಿ ಬುಧ ರೀತಿಯ ಯೋಗ ಅಂತ ಹೇಳ್ದೆ, ಅದು 7ನೇ ಮನೆ ನೋಡ್ತಾ ಇದೆ. ವ್ಯವಹಾರಿಕವಾಗಿ ನೀವು ಇನ್ನೊಂದಷ್ಟು ಏನಾರ ಪ್ಲಾನ್ಗಳಿದ್ರೆ ಖಂಡಿತ ಮುಂದುವರಿಸ್ತಾ ಹೋಗಿ. ಯಶಸ್ಸು ಮತ್ತೆ ಸಕ್ಸಸ್ಸು ಈ ಒಂದು ಜುಲೈ ತಿಂಗಳಲ್ಲಿ ನಿಮಗೆ ಮಿಥುನ ರಾಶಿಯವರಿಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಒಳ್ಳೇದಾಗ್ಲಿ. ಅವ್ರಿಗೆ ಅನ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಾಕ್ಷಾತ್ ಆ ಭದ್ರಕಾಳಿ ಆಶೀರ್ವಾದ ಮಾಡ್ತಾ ಅವ್ರು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಜುಲೈ ತಿಂಗಳಲ್ಲಿ ಸಕ್ಸಸ್ ಸಿಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.